ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀವಿ ಮೇಡಮ್. ಸರ್ ಹೇಳಿ. ಮೇಡಮ್ ನನಗೆ ಕೋವಿಡ್ ಆಗಿತ್ತೆ ಮೇಡಮ್ ಅವಾಗ. ಹ್ಮ್. ಅವಾಗ ಆದ್ಮೇಲೆ ಮೇಡಮ್ ಅವ ನಂಗೆ ಚೆನ್ನಾಗಿದ್ದೀನಿ ಮೇಡಮ್. ಆಮೇಲೆ ಅಲರ್ಜಿ ಬ್ರಾಂಕೈಟಿಸ್ ಆದ ಮೇಡಮ್ ನನಗೆ. ಹ್ಮ್. ಆದ್ಮೇಲೆ ಅವಾಗಿಂದ ನನಗೆ ಸ್ವಲ್ಪ ಈ ಕ್ಲೈಮೇಟ್ ಚೇಂಜ್ ಆದ ಅದರ ಬ್ರೆತ್ಲೆಸ್ನೆಸ್ ಆಗ್ತದೆ ಮೇಡಮ್. ಓಕೆ, ಅಲರ್ಜಿ ಇದಾಗಿದ್ಯಾ? ಅದಾದ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದ್ರು ಆಮೇಲೆ ಸ್ವೀಟ್ ಇದು ಎಣ್ಣೆ ಪದಾರ್ಥ ಆಮೇಲೆ ಕೋಲ್ಡು ರಾ ವೆಜಿಟೇಬಲ್ಸ್ ತಿಂದ್ರೆ ಸ್ವಲ್ಪ ಇದಾಗ್ತದೆ. ಅಂದ್ರೆ ಕೋಲ್ಡ್ ತಿಂದಾಗ್ಲೂ ಬ್ರೆತ್ಲೆಸ್ ಆಗುತ್ತೆ, ಬಿಸಿಲಿಗೆ ಹೋದ್ರೂ ಆಗುತ್ತಾ ಸರ್? ಆಮೇಲೆ ಎಕ್ಸರ್ಸೈಸ್ ಬ್ರೀತಿಂಗು ಪ್ರಾಣಾಯಾಮ ಮಾಡಿದ್ರೆ ಮೇಡಮ್. ಹ್ಮ್. ಹಲೋ. ನಿಮ್ದು ವಾಯ್ಸ್ ಯಾಕೋ ಬ್ರೇಕ್ ಆಗ್ತಿದೆ ಸರ್, ನೆಟ್ವರ್ಕ್ ಇರೋ ಹತ್ರ ಮಾತಾಡಿ. ಸರಿ ಕೇಳಿಸ್ತಾ ಇಲ್ಲ. ಹಾ ಸರ್, ಹೇಳಿ. ನಮಸ್ತೆ ಕಾಶ್. ಮೇಡಮ್ ನನಗೆ ಎಲ್ಲ ಎಕ್ಸರ್ಸೈಸ್ ಎಲ್ಲ ಬ್ರೀತಿಂಗ್ ಪ್ರಾಣಾಯಾಮ ಎಲ್ಲ ಮಾಡ್ತೀನಿ ಮೇಡಮ್. ಹಾ. ಆಮೇಲೆ ಈಗ ಎಲ್ಲ ಬೆನ್ನೆಲ್ಲ ಬಿಗದಂಗೆ ಆಗ್ತದೆ ಮೇಡಮ್ ಎಲ್ಲ. ಹ್ಮ್. ಅಂದ್ರೆ ಬ್ರೆತ್ಲೆಸ್ ಆಗೋದು ಯಾವ ಟೈಮಲ್ಲಿ ಸರ್? ಅಂದ್ರೆ ಕೋಲ್ಡ್ ತಗೊಂಡಾಗ ಅಥವಾ ವೆದರ್ ಕೋಲ್ಡ್ ಕ್ಲೈಮೇಟ್ ಇದ್ದಾಗ, ಸಮ್ಮರ್ ಅಲ್ಲ, ಯಾವಾಗ ಆಗುತ್ತೆ ಸರ್? ಕ್ಲೈಮೇಟ್ ಚೇಂಜ್ ಆದ್ರೆ ಆಗ್ತದೆ ಮೇಡಮ್. ಅಂದ್ರೆ ಕೋಲ್ಡ್ ಆದಾಗ್ಲಾ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ್ಲನಾ? ಹ್ಯೂಮಿಡ್ ಆಗ್ತೈತಲ್ಲ ಮೇಡಮ್, ಹಾ ಮೋಡ್ ಕವಿದ ಹಾ. ವಾತಾವರಣ. ಓಕೆ. ಹ್ಮ್. ಆ ಅದೇ. ಟೈಮ್ದಲ್ಲಿ ಮೇಡಮ್. ಹ್ಮ್. ಟಿ ಎಂ ಸ್ಟೂಡೆಂಟ್ ಅಲ್ವಾ ನೀವು? ಹಾ ಯೂಸ್ ಮಾಡ್ತೀನಿ ಮೇಡಮ್. ಲಿವರ್ 2 ಹಾಕಿದ್ದೀನಿ ಮೇಡಮ್. K3 ಆಗಿದೆ, ಎಷ್ಟಾಗಿ ಇವತ್ತು 3 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಇಂಪ್ರೂವ್ಮೆಂಟ್ ಅನ್ಸಿದ್ಯಾ? ಆಗಿದೆ ಮೇಡಮ್, ಪೂರ್ಣ 100% ಆಗ್ತಾ ಇಲ್ಲ. ಫುಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಮಾಡ್ತೀನಿ ಮೇಡಮ್, ನೋಡಕ್ಕೆ ಬಾ ಜಾಸ್ತಿ ಕಂಟ್ರೋಲ್ ಮಾಡತ್ಲಿ ಮೇಡಮ್. ಎಲ್ಲ ಹೀಟ್ ಆಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತದೆ. ಹ್ಮ್. ಆಮೇಲೆ ಅಂದ್ರೆ ನ್ಯೂಟ್ರಿಷನ್ಸ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರನೇ ಸರ್, ನಾಲ್ಗೆ ನೋಡಿ ನೋಡಿ ಆ, ಕೊಡ್ತಾ ಹೋಗ್ಬೇಕು. ಅಲ್ಲಿ ಇವಾಗ ನೀವು ಫಾರ್ ಎಕ್ಸಾಂಪಲ್, ಇವಾಗ ನೀವು ಲಿವರ್ಗೆ ಏನಾರ ಹೀಟ್ ಮಾಡಿದ್ರೆ ಅನ್ಕೊಳ್ಳಿ. ಲಿವರ್ ಹೀಟ್ ಇದ್ದಾಗ ಅಲ್ಲಿ ಬೇರೆ ಬೇರೆ ಯಾವ ಆರ್ಗನ್ಗಳು ಹೀಟ್ ಆಗಿದೆ, ಯಾವ ಆರ್ಗನ್ ಕೋಲ್ಡ್ ಇದೆ, ಅದ್ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಡ್ಬೇಕು. ಇವಾಗ ನೀವು ಲಿವರ್ ಫಾರ್ ಎಕ್ಸಾಂಪಲ್ ಲಿವರ್ ಟು ಕೊಟ್ರ ಅನ್ಕೊಳ್ಳಿ. ಕೊಟ್ಟು ಲಿವರ್ ಟು ಕೊಟ್ಟಾಗ ಆ ನಮ್ಮಲ್ಲಿ ಎನರ್ಜಿ ಸಿಕ್ಕಿಲ್ಲ. ಎಲ್ಲಿಗೆ ಹೋಯ್ತು, ಯಾವ ಆರ್ಗನ್ಗೆ ಹೋಯ್ತು ಒಂದ್ ಫ್ಯಾನ್ ಅನ್ನೋದು ನಿಮ್ಗೆ ಕೊಟ್ಟು ನಾಲ್ಗೆ ಹೋಗು. ನೋಡಿದಾಗ ಒಂದ್ ಗೊತ್ತಾಗುತ್ತೆ ಫ್ಯಾನ್ ಅಲ್ಲಿ. ಕೊಟ್ಟು ಬರ್ಬೇಕು. ಸೊ ನಾರ್ಮಲಿ ಕಳ್ಕೊಂಡು ಲಿವರ್ ಟು ಕೊಟ್ಟಾಗ ಎಲ್ಲಾ ಆರ್ಗನ್ಸ್ ಹೀಟ್ ಆಗ್ಬಿಡುತ್ತೆ, ನಿಮ್ಗೆ ಅದೇ ಅಲ್ಲಿ ಬಿಟ್ಟಿಲ್ಲ. ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗಿರುತ್ತೆ. 1 ವರ್ಷ ನಮ್ಮ ಥೈರಾಯ್ಡ್ ಸ್ಟಾರ್ಟ್ ಆಗಿದೆ ಮೇಡಮ್. ಥೈರಾಯ್ಡ್ ಇದೆಯಾ? ಗೊತ್ತಿರಲಿಲ್ಲ ಮೇಡಮ್, ಮಣ್ಣು ಚೆಕ್ ಮಾಡಿದ್ರೆ ಗೊತ್ತಾಯ್ತು ಮೇಡಮ್. 6-7 ಮಂತ್ಸ್ ಆಯ್ತು ಮೇಡಮ್. ಹ್ಮ್. ಈಗ 50 mg ಸದ್ಯಕ್ಕೆ, ತಗೋತಾ ಇದ್ದಾರೆ ಮೇಡಮ್. ಹಾ ಸರ್, ಸದ್ಯಕ್ಕೆ ಇವಾಗ ಸಿಂಗಲ್ ಪಾಯಿಂಟ್ ಯಾವ್ದು ಯೂಸ್ ಮಾಡಬೇಡಿ. ಬರೀ ಮೇಡಮ್ ಪ್ರೆಸ್ ಮಾಡೋದು, ಆಮೇಲೆ ಕಲರ್ಸ್ ಇಷ್ಟೇ ಯೂಸ್ ಮಾಡಿ ಸರ್. ನೀವು ಥೈರಾಯ್ಡಿಗೆ ಲಂಗ್ಸ್ ನ ಪ್ರೆಸ್ ಮಾಡ್ತಾ ಹೋಗಿ ಡೈಲಿ 20 ಸರಿ. ಎಲ್ಲಿ ಜಾಸ್ತಿ ಪೇನ್ ಇರುತ್ತೋ ಅಲ್ಲಿ ಪ್ರೆಸ್ ಕೊಡಿ ಹೀಗೆ. ಅದು ಹ್ಮ್. ಕಡಿಮೆ ಆಗಿದೆ ಮೇಡಮ್. ಜಾಸ್ತಿ ಇತ್ತು ಮೊದಲು, 7-8 ಇತ್ತು ಮೇಡಮ್. ಇವಾಗ 5 ಬಂದಿದೆ ಮೇಡಮ್, 5.5 ಬಂದಿದೆ. ಹಾ, ಅದು ಮಾಡಿ. ಇಲ್ಲಿ ಇಲ್ಲಿ ಇದು ಮಾಡೋದ್ರಿಂದ ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ. ಅಂದ್ರೆ ನಿಮ್ಗೆ ಅದೇನು ಅಲರ್ಜಿ ಇಶ್ಯೂಸ್ ಇದೆಯಲ್ಲ ಅದು ಕ್ಲಿಯರ್ ಆಗುತ್ತೆ. ಜೊತೆಗೆ ಥೈರಾಯ್ಡ್ ಕೂಡ ಕ್ಲಿಯರ್ ಆಗುತ್ತೆ, ನಾರ್ಮಲ್ ಬರುತ್ತೆ. ಆಮೇಲೆ ಕಲರ್ಸ್ ಎಲ್ಲ ಅಪ್ಲೈ ಮಾಡ್ತಾ ಕಲರ್ಸ್ ಅಲ್ಲಿ ನೇಲ್ ಚಕ್ರ ಥೆರಪಿ ಅಂತ ಹೇಳ್ತೀವಿ. ನೇಲ್ ಚಕ್ರದಲ್ಲಿ ಹಾ ನೀವು ಮೇಡಮ್. ಎರಡೂ ತೋರು ಬೆರಳಿಗೆ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಹೀಗೆ. ಹಾ ಹಾ ಮೇಡಮ್. ಬರ್ರಿ ಕೂತ್ಕೋ ಬರ್ರಿ. ಹಲೋ. ಬರ್ರಿ. ಹಲೋ. ಹಲೋ. ಹಾ ಹಲೋ ಅಮ್ಮ. ಏನ್ ಪಂಡು ಚಿಟ್ಟು? ಅಮ್ಮ ಹೇಳ್ರಿ ಫೋನ್ ಮೇಡಮ್. ಅಮ್ಮ ಏನ್ ಮಾತಾಡ್ಬೇಕು? ಮೋ. ಸರ್ ಇಲ್ಲಿ ನೋಡಿ, ಎರಡು ತೋರು ಹಾ ಬೆರಳು, ಮೇಡಮ್. ಇಲ್ಲಿ ಉಗುರು ಹ್ಮ್ ಕಣ್ಣು ಇರುತ್ತೆ ನೋಡಿ, ಈ ರೀತಿ. ಇಲ್ಲಿ ಡಾರ್ಕ್ ಬ್ಲೂ, ಸ್ಕೈ ಬ್ಲೂ ಕಲರ್ ಹಾಕಿ ಹೀಗೆ. ಇರು ಇರು ಗೊತ್ತಾಯ್ತಿರು ಒಂದ್ ನಿಮಿಷ. ಸ್ಕೈ ಬ್ಲೂ ಕಲರ್ ಹಾಕ್ಬೇಕು. ಏನೋ ಮಾತಾಡ್ಬೇಕಂತ ಗೊತ್ತಿಲ್ಲ. ಏನಮ್ಮ? ಅಮ್ಮ ಕಳ್ಸೋರಂತ ಬೆಳಿಗ್ಗೆನೆ. ಗೊತ್ತಿಲ್ಲಮ್ಮ, ನೋಡ್ತೀನಿ. ಸರಿ. ಸರ್, ಎರಡು ತೋರ್ ಬೆರಳಿಗೂ ಹಾಕಿ ಸ್ಕೈ ಬ್ಲೂನ. ಸರ್ನಾ, ಜೊತೆಗೆ ಇಲ್ಲಿ ನಮ್ದು ಹಾರ್ಟ್ ಇದು ಬರುತ್ತೆ ನೋಡಿ, ಹಾರ್ಟ್ ಜಾಯಿಂಟ್, ಇಲ್ಲಿ ಡಾರ್ಕ್ ಬ್ಲೂ ಹಾಕಿ. ಇಲ್ಲಿ ಡಾರ್ಕ್ ಬ್ಲೂ ಹಾಕಿ. ಆಮೇಲೆ ಅಲರ್ಜಿ ಇದು ಸೆನ್ಸಿಟಿವಿಟಿ ಇದು ಕಡಿಮೆ ಆಗಕ್ಕೆ ಎರಡು ಕಿರುಬೆರಳು ಸೆಕೆಂಡ್ ಜಾಯಿಂಟ್ಗೆ ರೆಡ್ ಕಲರ್ ಹಾಕಿ. ಹ್ಮ್. ಇಲ್ಲಿ ಲಂಗ್ಸ್ ಇದಕ್ಕೆ ಪರ್ಪಲ್ ಹಾಕಿ. ನೈಟ್ ಮಲ್ಕೊಳೋಗಿ ಇಲ್ಲಿ 3 ಮೆಣಸುಕಾಳು ಅಂಟಿಸಿ.
ಇದು ತುಂಬಾ ಎಫೆಕ್ಟಿವ್. ಸದ್ಯಕ್ಕೆ ಇವಾಗ ಸಿಂಗಲ್ ಪಾಯಿಂಟ್ ಹೆಚ್ಚಿಗೆ ಯೂಸ್ ಮಾಡಿದ್ರು ನಿಮ್ಗೆ ಅದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದನ್ನ ಹೆಚ್ಚಿಗೆ ಯೂಸ್ ಮಾಡಬೇಡಿ. ಬರೀ ಬೇಸಿಕ್ ನಾನು ಹೇಳ್ತಿದ್ದೀನಿ, ಇದಿಷ್ಟೇ ಮಾಡಿ ಸರ್ ಸಾಕು. ಇಲ್ಲಿ 3 ಮೆಣಸ್ಕಾಳು 2 ಕೈಗೂ ಅಂಟಿಸ್ಬೇಕು. ದಿನಾ ರಾತ್ರಿ ಹಾಕ್ಬೇಕು, ಬೆಳಗ್ಗೆ ತೆಗೆದ್ ಬಿಡ್ಬೇಕು. ಆಮೇಲೆ ಕಾಲಲ್ಲಿ ಲಿವರ್ 3 ಪಾಯಿಂಟ್ ಬರುತ್ತೆ, ಅದನ್ನ ವಾರದಲ್ಲಿ 2 ದಿನ ಒತ್ಬೇಕು. 20 ಸರಿ ಒತ್ತಿ ಬಿಟ್ಬಿಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಪ್ರಾಣಾಯಾಮದಲ್ಲೂ ಕೂಡ ಕೆಲವೊಂದು ಭಸ್ತ್ರಿಕಾ ಪ್ರಾಣಾಯಾಮ ಇಂಥದೆಲ್ಲ ಮಾಡಬಾರ್ದು. ಕೆಲವೊಂದು ಬ್ರೆತ್ಲೆಸ್ ಇಶ್ಯೂಸ್ ಇದ್ದಾಗ ಸ್ಲೋ ಇನ್ಹೇಲ್ ಎಕ್ಸೆಲ್ ಮಾಡಿ, ಅನುಲೋಮ ವಿಲೋಮ ಮಾಡಿ, ಸಾಕು. ಇಷ್ಟೇ ಮಾಡ್ಕೊಳ್ಬೇಕು. ಆಮೇಲೆ ಡೈಲಿ ವಾಕ್ ಮಿಸ್ ಮಾಡಬೇಡಿ. ಸ್ವಲ್ಪ ಹಾಲು ಮೊಸರು ಮಜ್ಜಿಗೆ ಸ್ವಲ್ಪ ಸ್ಟಾಪ್ ಮಾಡಿ. ತುಂಬಾ ಹೀಟ್ ಅನಿಸ್ತದೆ ಅಂದ್ರೆ ಮಾತ್ರ ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೋಬಹುದು. ಆಮೇಲೆ ಮತ್ತೆ ಮೂಲಂಗಿ ಮತ್ತೆ ಮೊಸರು 2 ತಿನ್ಬೋದು. ಮೂಲಂಗಿ ಆಮೇಲೆ ಹಸಿ ಈರುಳ್ಳಿ, ಇದು ನಿಮ್ಗೆ ಲಂಗ್ಸ್ ಸ್ಟ್ರೆಂಥನ್ ಮಾಡುತ್ತೆ. ಇಷ್ಟ ಮಾಡಿ ಸರ್ ಕ್ಯೂರ್ ಆಗುತ್ತೆ. ಆಮೇಲೆ ಲಿವರ್ ರಿಫ್ಲೆಕ್ಸ್ ದಿನ ಪ್ರೆಸ್ ಮಾಡಿ. ಬೆನ್ನೆಲ್ಲ ಬಿಗ್ದಂಗ್ ಅದೇ ಕೋಲ್ಡ್ಗೆ ಬೆನ್ ಕೋಲ್ಡ್ಗೆ ಬಿಗ್ದಂಗ್ ಆಗ್ತದೆ ಮೇಡಮ್. ಹಿಡ್ಕೊಳತ್ತದ, ಕೋಲ್ಡ್ಗೆ ಬಿಗ್ದಂಗ್ ಆಗುತ್ತೆ. ನೀವು ಇದೆಲ್ಲ ಒತ್ತಿದ್ರುನು ಅಲ್ಲಿ ವಿಂಡ್ ಕ್ರಿಯೇಟ್ ಆದ್ರೆ ಸರಿ ಆಗುತ್ತೆ ಸರ್. ವಿಂಡ್ ಕ್ರಿಯೇಟ್ ಮಾಡ್ಕೋಬೇಕು. ವಿಂಡ್ ಕ್ರಿಯೇಟ್ ಮಾಡ್ಕೊಂಡ್ರೆ ಎಲ್ಲ ಸರಿ. ಅವ್ರ ಸರಿ ಸರ್, 1 ಥ್ಯಾಂಕ್ ಯು. ಗಂಟೆ ಆಗ್ಬೇಕಲ್ಲ ಆ ಹುಡ್ಗಿನ. ಅವಳು 1 ಗಂಟೆ. ಇದ್ರ ಪಂಜನಾಗ ಪೊಣ್ಣು ಜಕ್ಲಣಿ ಹೇಳ್ತೇನೆ ಆ ಹುಡುಗಿನ 1 ಗಂಟೆ ಆಗಿತ್ತು. ಯಾರಂತ ಗೊತ್ತಾಗ್ತಿಲ್ಲ. ಅಂಜಲಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಮೇಡಮ್ ನನ್ಗೆ ಪಾದ ಎಲ್ಲ ಉರಿ ಬರುತ್ತೆ ಮೇಡಮ್. 2 ಕಾಲು ಮತ್ತೆ ಮಂಡಿವರ್ಗುನು ಉರಿ ಬರುತ್ತೆ, ಸ್ಕಿನ್ ಎಲ್ಲ. ಪಾದ ಉರಿ ಇದೆಯಾ? ಪಾದ ಫುಲ್ ಮಂಡಿವರ್ಗುನು ಉರಿ ಬರುತ್ತೆ ಮೇಡಮ್. ಪಾದ ಉರಿ ಇತ್ತು ಮುಂಚೆ, ಇವಾಗ ಫುಲ್ ಹಂಗೆ ಮೇಲೆ 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 ಮಂಡಿವರ್ಗುನು ಬರ್ತಾ ಇದೆ ಮೇಡಮ್. ಯಾವಾಗ್ಲೂ ಉರಿ ಇರುತ್ತೆ. ಶುಗರ್ ಇದೆಯಾ ಮೇಡಮ್? ಇಲ್ಲ ಮೇಡಮ್, ಶುಗರ್ ಎಲ್ಲ ಏನಿಲ್ಲ. ಥೈರಾಯ್ಡ್ ಇದೆ. ಥೈರಾಯ್ಡ್ ಇದೆಯಾ? ಥೈರಾಯ್ಡ್ಗೆ ನೀವು ಇದೆಲ್ಲ ಲಂಗ್ಸ್ ಅದೆಲ್ಲ ಹೇಳಿದ್ರಲ್ಲ, ಅದನ್ನೆಲ್ಲ ನಾನು ಡೈಲಿ ಮಾಡ್ತಾ ಇದ್ದೀನಿ. ಮಾಡಿ. ಥೈರಾಯ್ಡ್ ಲಂಗ್ಸ್ ನ ಪ್ರೆಸ್ ಮಾಡಿ, ಮತ್ತೆ ಜೊತೆಗೆ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ. ಪಾದ ಉರಿಗೆ ಇಲ್ಲಿ ನೋಡಿ, ನಮ್ದು ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಫಸ್ಟ್ ಜಾಯಿಂಟಿಗೆ ಡಾರ್ಕ್ ಗ್ರೀನ್ ಹಾಕಿ. ಅದೇ ಮೇಡಮ್, ಮಂಡಿವರೆಗೂ ಬರ್ತಾ ಇದೆ. ಸ್ಕಿನ್ ಎಲ್ಲ ಮಂಡಿ ಕಟ್ ಕಟ್ ಸೌಂಡ್ ಬರುತ್ತಾ? ಇಲ್ಲ ಇಲ್ಲ, ಅದೆಲ್ಲ ಏನಿಲ್ಲ. ಅಂದ್ರೆ ಉರಿ ಅಲ್ಲಿವರೆಗೂ ಬರ್ತಾ ಇದೆ, ಮೇಲೆ ಮೇಲೆ ಬರ್ತಾ ಇದು ಇದೆ. ಕಡಿಮೆ ಆಗುತ್ತೆ ಇದು ಹಾಕಿ. ಆಮೇಲೆ ಜೊತೆಗೆ ಇಲ್ಲಿ ನಮ್ದು ಸ್ಟಮಕ್ ರಿಫ್ಲೆಕ್ಸ್ ಇರುತ್ತೆ ನೋಡಿ, ಇಲ್ಲಿ ನಂಬರ್ 4 ಡಾರ್ಕ್ ಗ್ರೀನ್ ಹಾಕಿ. ಸರಿ ಮೇಡಮ್. ಅಂದ್ರೆ ಅಲ್ಲಿ ಸ್ಟಮಕ್ ಹೀಟ್ ಆಗಿ ಉರಿತಿದ್ಯಾ ಅಥವಾ ಲಿವರ್ ಹೀಟ್ ಆಗಿ ಉರಿತಿದ್ಯಾ, ಸ್ಪ್ಲೀನ್ ಹೀಟ್ ಆಗಿದ್ಯಾ ನೋಡ್ಬೇಕು. ಇದಿಷ್ಟು ಪ್ರಯತ್ನ ಮಾಡಿ. ನಂಬರ್ 4 ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಬರಿಬೇಕು. 2 ಕೈಯಲ್ಲೂ ಬರಿಬೇಕು. ಮೇಡಮ್, ಅದು ಫ್ಯಾಟಿ ಲಿವರ್ ಬೇರೆ ಇದೆ. ಮತ್ತೆ ಮೇಡಮ್, ಈ ಸೈಡ್ ಸ್ವಲ್ಪ ಉರಿ ಉರಿ ಆದಂಗ ಆಗುತ್ತೆ. ಇದು ಸ್ವಲ್ಪ ಪೇನ್ ಬರುತ್ತೆ. ಏನಾಗುತ್ತೆ? ನೋವು ಬರ್ತಾ ಇದೆ ಸ್ವಲ್ಪ. ಇಲ್ಲಿ ನೋಡಿ, ನೋವು ಬರುತ್ತಾ? ಹಿಡ್ಕೊಂಡೆ ಸ್ಟಾಗ್ನೇಷನ್ ಆಗಿರುತ್ತೆ ಅಲ್ಲಿ. ವಾಕ್ ಮಾಡಿ, ಸರಿ ಹೋಗುತ್ತೆ. ನೋವು ಮತ್ತೆ ಉರಿ ಉರಿ ಆದಂಗ ಆಗ್ತಿರುತ್ತೆ. ಹಾ, ಮತ್ತೆ ಇಲ್ಲಿ ಸ್ವಲ್ಪ ಉರಿ ಉರಿ ಆದಂಗೆ ನೋವು ಆಗುತ್ತೆ ಮೇಡಮ್. ಶೋಲ್ಡರ್ ಪೇನ್ ಇದೆಯಾ? ಮೇಡಮ್, ಅದು ಫುಲ್ ಹಿಂಗ್ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಹ್ಮ್ ಇವಾಗ ಸ್ವಲ್ಪ ಆರಾಮಿದೆ. ಆದ್ರೆ ಸ್ವಲ್ಪ ಇಲ್ಲಿ ನೋವು ಇದೆ, ಮತ್ತೆ ಉರಿ ಉರಿ ಆದಂಗ ಆಗುತ್ತೆ ಇಲ್ಲಿ. ಶೋಲ್ಡರ್ ಪೇನ್ ಹೇಳ್ಕೊಡ್ತೀನಿ. ನಂಬರ್ ಥೆರಪಿಯಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ನಂಬರ್ ಥೆರಪಿಯಲ್ಲಿ ಬ್ರಾಕೆಟ್ ಡಾರ್ಕ್ ಗ್ರೀನ್ ಕಲರ್ ತಗೊಳ್ಳಿ. ಬ್ರಾಕೆಟ್ +1 ಮತ್ತೆ -53 ಅಂತ ಬರಿಬೇಕು. ಸರಿ. +1 -53 2 ಕೈಯಲ್ಲಿ ಉದ್ದಕ್ಕೆ ಬರಿಬೇಕು. ಉದ್ದಿಗೆ ಡಾರ್ಕ್ ಗ್ರೀನ್ ಕಲರ್ ಇಂದ ಬ್ರಾಕೆಟ್ ಹಾಕ್ಬೇಕು. +1 ಅಂತ ಬರ್ದು ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. ಮತ್ತೆ ಬ್ರಾಕೆಟ್ ಹಾಕ್ಬೇಕು. -53 ಅಂತ ಬರ್ದು ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. 2 ಬೆರಳಲ್ಲೂ ಬರೀರಿ. ಸರಿ ಮೇಡಮ್. ಅದು ಫ್ಯಾಟಿ ಲಿವರ್ ಇದೆಯಲ್ಲ, ಏನ್ ಪರವಾಗಿಲ್ಲ ಗ್ರೀನ್ ಕಲರ್ ಯೂಸ್ ಮಾಡಿದ್ರೆ? ಈ ಶೋಲ್ಡರ್ ಪೇನ್ ಹೇಳಿದೀನಿ. ಫ್ಯಾಟಿ ಲಿವರ್ ನೀವು ಇಲ್ಲಿ ಇದಕ್ಕೆ ಈ 2 ತೋರ್ ಬೆಳೆಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಫ್ಯಾಟಿ ಲಿವರ್ಗೆ ಇಲ್ಲಿ ಉಗುರು ಇದಕ್ಕೆ ಉಗುರು ಸುತ್ತ ಹಾಕಿ. ಅರ್ಧ ಉಗುರಿಗೆ ಬರ್ಬೇಕು, ಅರ್ಧ ಸ್ಕಿನ್ನಿಗೆ ಟಚ್ ಆಗ್ಬೇಕು. ಸ್ಕೈ ಬ್ಲೂ ಕಲರ್ ಹಾಕ್ಬೇಕು. ರೌಂಡ್ ಆಗಿ ಹಾಕಿ. ಮತ್ತೆ ಲಿವರ್ ರಿಫ್ಲೆಕ್ಸ್ ನ 20 ಸರಿ ಪ್ರೆಸ್ ಮಾಡಿ. ದಿನಾ ಪ್ರೆಸ್ ಮಾಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ. ಸರಿ ಮೇಡಮ್. ಎಷ್ಟು ದಿನ ಮಾಡ್ಲಿ ಮೇಡಮ್ ಇದು? ಒಂದು 2 ಮಂತ್ಸ್ ಮಾಡಿ ಮೇಡಮ್. ಅದೇ ಮೇಡಮ್, ನಿಮ್ದು ಆಫೀಸ್ ಕ್ಲಿನಿಕ್ ಹತ್ರ ಬರೋಣ ಅಂತ ಮೆಸೇಜ್ ಹಾಕ್ತಿದ್ವಿ. ಮೇ ತಿಂಗಳಲ್ಲಿ ಹಾ, ಸದ್ಯಕ್ಕೆ ಆನ್ಲೈನ್ ತಗೊಳ್ಬೋದು. ಆನ್ಲೈನ್ ಅಲ್ಲೂ ಕೊಡ್ತೀನಿ. ನಾ ಬಂದ್ಮೇಲೆ ಗ್ರೂಪ್ ಅಲ್ಲಿ ಇದ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ಅಲ್ಲ ಮೇಡಮ್, ನನ್ನ ಹಸ್ಬೆಂಡ್ ಗೆ ಫುಲ್ ಸ್ವಲ್ಪ ಕಾಲೆಲ್ಲ ತುಂಬಾ
ವೆರಿಕೋಸ್ ಪೇನು ಮತ್ತೆ ಈ ತರ ಗಂಟು ತರ ಎಲ್ಲ ಇದೆ ಮೇಡಮ್ ಅದು. ಅದಕ್ಕೆ ನಾವು ಅಲ್ಲೇ ಬಂದ್ ಮೀಟ್ ಮಾಡೋಣ ಅಂತ ಅದಕ್ಕೆ ಮೆಸೇಜ್ ಹಾಕಿದೆ ಮೇಡಮ್. ಬನ್ನಿ, ಮೇ ಲಾಸ್ಟ್ ಇಲ್ಲಾಂದ್ರೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಬರ್ತೀನಿ. ಬಂದಾಗ ನಾನು ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಮೆಸೇಜ್ ಹಾಕ್ತೀನಿ. ಸದ್ಯಕ್ಕೆ ವೆರಿಕೋಸ್ಗೆ ನೀವು ಅರಿಶಿನ ಮತ್ತೆ ನೀರ್ ಎರಡು ಕಲಸಿ ಪೇಸ್ಟ್ ಮಾಡ್ಬಿಟ್ಟು ಎಲ್ಲೆಲ್ಲಿ ವೆರಿಕೋಸ್ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡ್ಬೇಕು. ಅದು ಎರಡು ಇದೆ ಮೇಡಮ್, ಗಂಟು ತರನು ಇದೆ, ವೆರಿಕೋಸ್ ಪೇನ್ ತರನು ಎರಡೂ ಇದೆ ಕಾಣುತ್ತೆ. ಒಂದೇ ಕಲರ್ ಹಚ್ಚಿ ಕರಗುತ್ತದು ಅಲ್ಲಿ ಸ್ಟಾಗ್ನೇಷನ್ ಆಗಿರುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರಲ್ಲ. ಸೊ ನೀವು ಅಲ್ಲಿ ಅರ್ಶನನು ಹಚ್ಚಿದಾಗ ಅಲ್ಲಿ ಅಗ್ನಿ ತತ್ವ ರೇಸ್ ಆಗುತ್ತೆ. ಜೊತೆಗೆ ಡಾರ್ಕ್ ಬ್ಲೂ ಕಲರ್ ನೋಡಿ, ಡಾರ್ಕ್ ಬ್ಲೂ ಕಲರ್ನ ಎಲ್ಲೆಲ್ಲಿ ಗಂಟ್ ಇದೆ, ಎಲ್ಲೆಲ್ಲಿ ವೆರಿಕೋಸ್ ಇದೆ ಅಲ್ಲೆಲ್ಲ ಹಿಂಗ್ ಸುತ್ತ ಸರ್ಕಲ್ ಆಗ್ತಾ ಹೋಗಿ. ಮತ್ತೆ ಇಲ್ಲಾಂದ್ರೆ ನಂಬರ್ 2 ಅಂತಾನು ಬರಿಬೋದು. ಓಕೆ. ಅದು ಅವ್ರಿಗೆ ಬಿಪಿ ಬೇರೆ ಇದೆ ಮೇಡಮ್, ಬಿಪಿ ಇದೆ. ಮತ್ತೆ BP ಇಲ್ಲಿ ಇದೆಯಾ? ತುಂಬಾ ಹಾ ಮೇಡಮ್ ಬಿಪಿ ಇದೆ. ಇಲ್ಲಿ ಈ ಸೈಡ್ ಅಲ್ಲಿ ಇಲ್ಲಿ ನೈಟ್ ಟೈಮ್ ಅಲ್ಲಿ ಮತ್ತೆ ಮಾರ್ನಿಂಗ್ ಒಂದೊಂದ್ಸರಿ ಎಲ್ಲ ನೋವು ಬರುತ್ತಂತೆ, ಪಟ 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 ಅನ್ನೋ ಸೌಂಡ್ ತರ ಹೌದು ನೋವು ಹೌದು. ಬಂದ್ಬಿಡುತ್ತೆ, ಎಲ್ಲ ನೋವು ಬರುತ್ತೆ. ಹಂಗಾಗಿ ನಾನು ಅಲ್ಲಿಗೆ ಬರೋಣ ಅಂತಾನೆ ನಿಮ್ಗೆ ಇದು ಮಾಡಿದ್ದು. ಬನ್ನಿ ಬನ್ನಿ. ಸದ್ಯಕ್ಕೆ ಇಲ್ಲಿ ನೋಡಿ, ಬಿಪಿಗೆ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಡಾಟ್ ಹಾಕಿ ಇಲ್ಲಿ ಅದೇ ಮೇಡಮ್ ಆಗ್ತಾ ಇದೀನಿ ಅದನ್ನ. ಹಾಕಿ. ಆಮೇಲೆ ಇನ್ನೊಂದು ಮರ್ಮ ಪಾಯಿಂಟ್ ಅಲ್ಲಿ ಇಲ್ಲಿ ನೋಡಿ, ನಮ್ ಕಿವಿ ಇರುತ್ತಲ್ಲ ಇಲ್ಲಿ, ಕಿವಿ ಹಾ, ಹಾ. ಕಿವಿ ಹಿಂಗೆ ಇಲ್ಲಿ ಕೈ ಇಟ್ಕೋಬೇಕು, ಹಿಂಗ್ ಇಟ್ಬಿಟ್ಟು ಹಿಂಗೆ ಎತ್ತಬೇಕು ಹಿಂಗೆ ಕಿವಿನ. ಕಿವಿ ಹಿಂದೆ ಇಟ್ಕೋಬೇಕಾ ಮೇಡಮ್ ಕೈ? ಹಿಂದೆ ಅಲ್ಲ, ಕಿವಿ ಕೆಳಗೆ ನಾವ್ ಕಿವಿ ಚುಚ್ತೀವಲ್ಲ, ಇಲ್ಲಿ ಕಿವಿ ಚುಚ್ಕೊಂಡಿರ್ತೀವಲ್ಲ, ಹಾ ಇಲ್ಲಿ ಕೆಳಗೆ, ಇಲ್ಲಿ ನೋಡಿ ಹಿಂಗೆ ಹಿಂಗೆ ಕೆಳಗೆ, ಓ, ಇಲ್ಲಿ ಇಲ್ಲಿ. ಕಾಣಿಸ್ತಿದ್ಯಾ ಹಿಂಗ್ ಕೆಳಗೆ? ಅದೇ ಮೇಡಮ್ ಇಲ್ಲಿ. ಹಾ, ಇಲ್ಲಿ. ಎರಡೂ ಕಡೆ ಹಿಂಗೆ ಹಿಂಗ್ ಮಾಡ್ಬಿಟ್ಟು ಹಿಂಗೆ ಎತ್ತಿ ಹಿಂಗೆ. ಹಾ, ಕರೆಕ್ಟ್ ಕರೆಕ್ಟ್. ಇಲ್ಲಿ ನೋಡಿ, ಈ ರೀತಿ ಇಟ್ಕೋಬೇಕು, ಹಿಂಗ್ ಎತ್ತಬೇಕು ಮೇಲ್ಗಡೆ. 20 ಸರಿ ಮಾಡಿ ಸಾಕು. ವಾರದಲ್ಲಿ 3 ದಿನ ಮಾಡಿ, ಅದು ದಿನಾನು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನಿಮ್ ತಲೆ ತಿರುಗೋದು, ತಲೆ ಎಲ್ಲೇ ನೋವು ಬರ್ತಾ ಇರ್ಲಿ, ಕತ್ ನೋವು ಎಲ್ಲ ಕ್ಯೂರ್ ಆಗುತ್ತೆ. ಇದು ತುಂಬಾ ಪವರ್ಫುಲ್ ಪಾಯಿಂಟ್. ಇದನ್ನ ಮಾಡಿ ಈಗ 20 ಸರಿ ಹಿಂಗ್ ಒತ್ತಬೇಕು, ಎತ್ತಬೇಕು, ಹಿಂಗ್ 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 ಎತ್ತಬೇಕು ಮೇಲೆ. ಇಲ್ಲಿ ನೋಡಿ, ಹಾ ಹಾ ಸರಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಷ್ಟು ಮಾಡಿ. ರಾಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ಅಮ್ಮನ್ಗೆ ಫಿಟ್ಟಿಂಗ್ ಕಡಿಮೆ ಆಗಿದೆ ಮೇಡಮ್. ಫಿಟ್ಟಿಂಗ್ ಕಾಲು ಬೀಳುತ್ತೆ ಮೇಡಮ್. ಬೆರಳಿಟ್ರೆ ಇಳ್ಕೊಳ್ಳುತ್ತೆ ಮೇಡಮ್ ಒಳಗಡೆಗೆ. ಮತ್ತೆ ಬೇರೆ ಏನ್ ತೊಂದ್ರೆ ಇದೆ? ಅವ್ರಿಗೆ ಆಸ್ತಮ ಇದೆ ಮೇಡಮ್. ಆಸ್ತಮಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ತಗೊಳ್ತಾ ಇದೀರಾ? ಹ್ಞೂ ಮೇಡಮ್. ಆದ್ರೆ ನಾನು ಕ್ಲಾಸ್ ಸೇರಿ, ಬಸವರಾಜ್ ಸರ್ ಕ್ಲಾಸ್ ಸೇರಿ ಕಲರ್ ಥೆರಪಿ ಜಾಯ್ನ್ ಆಗಿದ್ದೆ. ಅದ್ರದ್ದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಮೇಡಮ್. ಡಾರ್ಕ್ ಬ್ಲೂ ಆಗ್ತಾ ಇದ್ದೀನಿ, ಕಡಿಮೆನೆ ಆಗ್ತಾ ಇಲ್ಲ ಮೇಡಮ್. ಫಿಟ್ಟಿಂಗ್ ಕಡಿಮೆ, ಮೊದ್ಲೆಲ್ಲ ಕಡಿಮೆ ಆಗೋದು, ಇವಾಗ ಕಡಿಮೆ ಆಗ್ತಾ ಇಲ್ಲ ಮೇಡಮ್. ರೂಟ್ ಇಂದ ಕ್ಲಿಯರ್ ಮಾಡ್ಬೇಕು. ಅದು ಕಿಡ್ನಿಯಲ್ಲೆಲ್ಲ ಕೋಲ್ಡ್ನೆಸ್ ಆಗಿರುತ್ತೆ, ಬರೀ ಕಿಡ್ನಿ ಅಷ್ಟಾಗಿರಲ್ಲ, ಲಂಗ್ಸ್ ಅಲ್ಲೂ ಇದಾಗಿರುತ್ತೆ. ಲಂಗ್ಸ್, ಸ್ಪ್ಲೀನ್, ಲಿವರ್ ಅಲ್ಲೆಲ್ಲ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಸೊ ಇದೆಲ್ಲ ನೀವು ಸಾಧ್ಯ ಆದ್ರೆ ಥೆರಪಿ ತಗೊಳ್ಳಿ ಪರ್ಸನಲ್ ಆಗಿ. ಇಲ್ದೇ ಇದ್ರೆ ಅಲ್ಲಿ ಇಲ್ಲಿ ನೋಡಿ, ಕಿಡ್ನಿ ಇದಿದೆ ನೋಡಿ, ರಿಫ್ಲೆಕ್ಸ್ ಇದೆ ನೋಡಿ, ಇಲ್ಲಿ ನಂಬರ್ 2 ಅಂತ ಬರಿಬೇಕು. ಇಲ್ಲಿ ನಂಬರ್ 2 ಅಂತ ಬರೀರಿ, ಇಲ್ಲೂ ನಂಬರ್ 2 ಅಂತ ಬರಿಬೇಕು. ಮತ್ತೆ ನಿಮ್ಗೆ ಎಲ್ಲಿ ಊತ ಇದೆ ಅಲ್ಲಿ ಕೂಡ ನಂಬರ್ 2 ಅಂತ ಬರಿಬೋದು. ನಮ್ಮ ಇದು ಬಲಗೈ ಕಿರುಬೆರಳು ಲಾಸ್ಟಿಗೂ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಲೈನ್ ಹಾಕಿ ಹಿಂಗೆ. ಸರಿ ಹೋಗುತ್ತೆ. ಅಂಗೈ ಮೇಲೆ ನಂಬರ್ 2 ಡಾರ್ಕ್ ಬ್ಲೂ. ನನಗೆ ಈ ಕಡೆ ಸೈಡ್ ಮೇಡಮ್, ಇಲ್ಲಿ ಹೊಟ್ಟೆ ನೋಯ್ತಾ ಇದೆ ಮೇಡಮ್, ಪೇಯ್ನ್ ಇದೆ ಇಲ್ಲಿ ಈ ಜಾಗದಲ್ಲಿ. ಓಕೆ, ಯಾವ ಸೈಡ್ ಜಾಸ್ತಿ ಬರುತ್ತೆ? ಒಂದೇ ಸೈಡಾ? ಎಡಗಡೆ ಮಾತ್ರನಾ? ಎಡಗಡೆ ಮಾತ್ರನಾ? ಎಡಗಡೆ ಮಾತ್ರ. ಇದಕ್ಕೆ ಸ್ಟಮಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ನಂಬರ್ 3 ಅಂತಾನು ಬರಿಬೋದು. ನಂಬರ್ 3 ಅಂತ ಸ್ಕೈ ಬ್ಲೂ ಕಲರ್ ಅಲ್ಲಿ ನಂಬರ್ 3 ಅಂತ ಬರಿಬೇಕು ಸ್ಟಮಕ್. ಇದಕ್ಕೆ ಕೋಲ್ಡ್ನೆಸ್ ಮೇಡಮ್, ಅದೆಲ್ಲ ಕೋಲ್ಡ್ನೆಸ್ ಆಗಿರೋದ ಮೇಡಮ್. ಕೋಲ್ಡ್ನೆಸ್ ಆಗಿರುತ್ತೆ. ಸೊ ಸ್ವಲ್ಪ ವಾಕ್ ಎಲ್ಲ ಮಾಡಿ ಸರಿ ಹೋಗುತ್ತೆ. ಮತ್ತೆ ಸ್ವಲ್ಪ ಇವು ಹಾಲು, ಮೊಸರು, ಮಜ್ಜಿಗೆ, ಆಮೇಲೆ ಸ್ವೀಟ್ಸ್ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಆಮೇಲೆ ಲಿವರ್ ರಿಫ್ಲೆಕ್ಸ್ ನ 20 ಸರಿ ಪ್ರೆಸ್ ಮಾಡಿ. ಮೇಡಮ್, ಆಲ್ರೆಡಿ ಕೋಪ ಜಾಸ್ತಿ ಇದೆ. ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿದ್ರೆ ಏನು ಸಮಸ್ಯೆ ಆಗಲ್ವಾ ಮೇಡಮ್? ನಿಮ್ ಹೊಟ್ಟೆನೂ ಕಡಿಮೆ ಆಗ್ಲಿ, ಹೊಟ್ಟೆನೂ ಕಡಿಮೆ ಆದ್ಮೇಲೆ ಮತ್ತೆ ಕೂಲ್ ಮಾಡಿದ್ರೆ ಆಯ್ತು. ಓಕೆ ಮತ್ತೆ ಇದು ಸ್ಪ್ಲೀನ್ ಮೇಡಮ್, ಅದು ಪೇಯ್ನ್ ಬರ್ತಾ ಇರೋದು ಸ್ಪ್ಲೀನ್ ಸಮಸ್ಯೆನಾ? ಹೌದು, ಸ್ಪ್ಲೀನ್ ಪ್ರಾಬ್ಲಮ್ ಕೋಲ್ಡ್ ಆಗಿದೆ ಅಂತಾನೆ. ಹೌದು, ಸ್ಪ್ಲೀನ್ ಕೋಲ್ಡ್ ಆದ್ರೆ ಸ್ಟಮಕ್ ಕೋಲ್ಡ್ ಆಗಿರುತ್ತೆ.
ಹಾ ಅದು ಕೋಲ್ಡ್ ಓಕೆ ಆದ್ರೆ ಮೇಡಮ್. ಲಿವರ್ ಕೋಲ್ಡ್ ಆಗಿರುತ್ತೆ. ಹಿಂಗೆ ಒಂದಕ್ಕೊಂದು ಸೈಕಲ್ 5 ಎಲಿಮೆಂಟ್ಸ್ ಇದ್ರ ಮೇಲೆ ಒಂದಕ್ಕೊಂದು ಆರ್ಗನ್ಗಳು ಒಂದ್ ಲಿಂಕ್ ಇರೋದ್ರಿಂದ ಕೋಲ್ಡ್ ಆಗಿರುತ್ತೆ. ಲಿವರ್ ಕೋಲ್ಡ್ ಆದ್ರೆ ಹಂಗಾರೆ ಒಂದ್ ಸ್ಟಮಕ್ 15 ಕೋಲ್ಡ್ ದಿನ ಆಗುತ್ತೆ. ಪ್ರೆಸ್ ಮಾಡ್ಲಾ ಮೇಡಮ್? ಲಿವರ್ ಒಂದ್ 15 ದಿನ ಪ್ರೆಸ್ ಮಾಡ್ಲಾ? ಹಾ ಮಾಡಿ ದಿನ ಇದು ರಿಫ್ಲೆಕ್ಸ್ ನ ದಿನ ಮಾಡ್ಬೋದು. ಹಾ ಲಿವರ್ 3 ಪಾಯಿಂಟ್ ಬರುತ್ತಲ್ಲ ಅಕ್ಯುಪ್ರೆಷರ್ ಪಾಯಿಂಟ್, ಅದನ್ನ ಮಾತ್ರ ವಾರದಲ್ಲಿ 2 ದಿನ ಪ್ರೆಸ್ ಮಾಡ್ಬೇಕು. ಹಾ ಓಕೆ ಮೇಡಮ್. ಇಷ್ಟ ಮಾಡಿ ಕ್ಲಾಸ್ ಮೇಡಮ್, ಎಲ್ಲ ಕಡಿಮೆ ತುಂಬಾ ಆಗುತ್ತೆ. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಮೇಡಮ್. ಕ್ಲಿನಿಕ್ ಎಲ್ಲಿ ಓಪನ್ ಥ್ಯಾಂಕ್ ಮಾಡ್ತಾ ಯು. ಇದ್ದೀರಾ ಮೇಡಮ್? ಮಾಡಿದೀನಿ ಆಲ್ರೆಡಿ 1 ವರ್ಷ ಆಯ್ತು. ಈ ತಾವರೆಕೆರೆ ಹತ್ರ ಇದೆ ಕ್ಲಿನಿಕ್. ಇವಾಗ ಎಲ್ಲಿ, ಬೆಂಗಳೂರಾ ಮಕ್ಕಳಿಗೆ ಮೇಡಮ್? ಬೆಂಗಳೂರಲ್ಲೇ ಮಾಗಡಿ ರೋಡ್ ಹಾ ತಾವರೆಕೆರೆಯಲ್ಲಿ ಇರೋದು ಕ್ಲಿನಿಕ್. 1 ವರ್ಷ ಆಯ್ತು. ಆದ್ರೆ ಹಾ ಇವಾಗ ವೆಕೇಶನ್ ಇರೋದ್ರಿಂದ ನಾನು ಊರಿಗೆ ಬಂದಿದ್ದೀನಿ, ಆನ್ಲೈನ್ ಮಾಡ್ತಾ ಇದ್ದೀನಿ. ಹೌದಾ? ಮೇ ಹಾಗಾದ್ರೆ ಲಾಸ್ಟ್ ವೀಕ್ ಮೇ ಅಥವಾ ಬರ್ತೀನಿ ಬನ್ನಿ. ಜೂನ್ ಅವಾಗ ಒಂದ್ ಮೆಸೇಜ್ ಹಾಕಿ ಮೇಡಮ್, ಅಲ್ಲೇ ಬಂದು ಕ್ಲಿನಿಕಲ್ ಟ್ರೀಟ್ಮೆಂಟ್ ತಗೋತೀವಿ. ಖಂಡಿತ ಬನ್ನಿ ಮೇಡಮ್. ಮೇ ಲಾಸ್ಟ್ ವೀಕ್ ಬನ್ನಿ. ಹಾ ಥ್ಯಾಂಕ್ ಯು. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಫಾಲೋ ಮಾಡಿ. ಆಮೇಲೆ ನಿಮ್ಮ ಅಕ್ಕಪಕ್ಕದ ಹಾ ಮನೆಯವ್ರಿಗೂ ಟ್ರೀಟ್ ಮಾಡಿ. ನಿಮ್ಗೊಂದು ಖುಷಿ ಅನ್ಸುತ್ತೆ, ಅವರು ಹಸೆಗಿದೆ ಅಂತ ತಕ್ಷಣ ಹೇಳಿದ್ರೆ ಹೌದು ಮೇಡಮ್. ಒಂದು ಅವೇರ್ನೆಸ್ ಕೊಡ್ಬೋದು ಎಲ್ರಿಗೂ. ಹೌದು ಮೇಡಮ್. ಮಾಡಿ, ಥ್ಯಾಂಕ್ ಯು ಎಲ್ರಿಗೂ ಮೇಡಮ್. ಮಾಡಿ. ನಾನು ಹೇಳ್ತಾ ಇರೋದೆಲ್ಲ ಮಾಡ್ತೀನಿ ಜನರಲ್ ಮೇಡಮ್, ಇದು ಜನರಲ್ ಆಗಿ ಹೇಳೋದ್ರಿಂದ ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಮಾಡಿ ಮಾಡ್ತೀನಿ ಮೇಡಮ್. ಹೇಳೋದಕ್ಕೆಲ್ಲ ಸಣ್ಣ ಪುಟ್ಟದೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಮೇಡಮ್. ಮಾಡಿ. ಬಟ್ ಏನಂದ್ರೆ ಇವಾಗ ನೋಡಿ, ನೀವು ಹೊಟ್ಟೆ ನೋವನ್ನ ಲೆಫ್ಟ್ ಸೈಡ್ ಅಂದ್ರಿ. ಲೆಫ್ಟ್ ಸೈಡ್ ಅಂದಿದ್ದಕ್ಕೆ ಹಾ ಮಾತ್ರ ನಾನು ಇಲ್ಲಿ ಸ್ಕೈ ಬ್ಲೂ ಹೇಳಿದೆ. ಅದೇ ಹಾ ಇನ್ ಕೇಸ್ ನಿಮ್ ಬಲ್ಗಡೆ ಬಂದಾಗ ನೀವ್ ಏನಾರ ಸ್ಕೈ ಬ್ಲೂ ಹಾಕಿದ್ರೆ ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ನಾವ್ ಒಬ್ರಿಗೆ ಜಾಸ್ತಿ ಟ್ರೀಟ್ ಆಗತ್ತೆ. ಮಾಡ್ತೀವಿ ಅಂದ್ರೆ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಬಿಟ್ಟು ಟ್ರೀಟ್ ಮಾಡ್ಬೇಕು. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಓಕೆ ಮೇಡಮ್. ಅನ್ನಪೂರ್ಣ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇದು ನನಗೆ ಸ್ಕಿನ್ ಸಮಸ್ಯೆ ಆಗಿದೆ. ಹ್ಮ್ ಕಾಲಲ್ಲೆಲ್ಲ ಕೆರೆತ ಕೆರೆತ ಇದೆ. ಒಂದೇ ಸೈಡ್ ಇದೆ, ಅದು ಫುಲ್ ಕಾಲಿನ ತುಂಬಾ ಆಗಿಲ್ಲ. ಹ್ಮ್ ಅದು ಹಾಗೇ 4-5 ವರ್ಷ ಆಯ್ತು. ಅದು ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೇನೆ, ಏನು ಇದು ಆಗಿಲ್ಲ ಮೇಡಮ್. ಅದಕ್ಕೆ ಶುಗರ್ ಇದೆಯಾ ಮೇಡಮ್? ಏನು ಶುಗರ್ ಥೈರಾಯ್ಡ್ ಅವೇನು ಇಲ್ಲ ಮೇಡಮ್. ಬರೀ ಕೆರೆತ ಮಾತ್ರ? ಬರೀ ಅದು ಕೆರೆದ್ರೆ ಒಂಥರ ಡ್ರೈನೆಸ್ ಟೈಪ್ ಇದೆ ಮೇಡಮ್. ಅದು ಯಾವ ಟೈಮಲ್ಲಿ ಜಾಸ್ತಿ ಇರುತ್ತೆ ಮೇಡಮ್? ನೈಟಾ, ಡೇ ಟೈಮ್ ಅಲ್ಲ? ಒಂದ್ ಸ್ವಲ್ಪ ಏನಾದ್ರೂ ಬಿಸಿನೀರ್ ಹಾಕೊಂಡ್ರೆ ಬೇಗ ತುರಿಸ್ಕೋಬೇಕು. ಅದು ಬ್ಲಡ್ ಬರುವ ಮಟ್ಟ ತುರಿಸ್ಕೋಬೇಕು ಅನಿಸುತ್ತೆ ಮೇಡಮ್. ಅದು ಅಲ್ಲ, ಇವಾಗ ನಿಮ್ಗೆ ಇಚ್ಚಿಂಗ್ ಬರೋದು ಡೇ ಟೈಮಲ್ಲಿ ಜಾಸ್ತಿ ಇರುತ್ತಾ, ರಾತ್ರಿ ಜಾಸ್ತಿ ಇರುತ್ತಾ, ಅಥವಾ ಹಾಲು ಮೊಸರು ಮಜ್ಜಿಗೆ ತಗೊಂಡಾಗ ಏನಾರ ಕೆರೆತ ಜಾಸ್ತಿ ಬರುತ್ತಾ, ಅಥವಾ ಖಾರದ ಪದಾರ್ಥಗಳು ತಗೊಂಡಾಗ ಬರುತ್ತಾ, ಹೇಗೆ? ಹಂಗೇನಿಲ್ಲ ಮೇಡಮ್. ಒಟ್ಟ ಅದ್ರ ಕಡೆ ಲಕ್ಷ್ಯ ಹೋಯ್ತಂದ್ರೆ ಕೆರೆತ ಬರುತ್ತೆ. ಸ್ನಾನ ಮಾಡುವ ಬಿಸಿನೀರ್ ಬಿತ್ತಂದ್ರೆ ಇನ್ನೂ ಹೆಚ್ಚಿಗೆ ತುರಿಸ್ಕೋಬೇಕು ಅನಿಸ್ತತೆ ಮೇಡಮ್. ಅದು ಹ್ಮ್ ಬರೀ ಅದ ಒಂದೇ ಪ್ಲೇಸ್, ಕಾಲಲ್ಲಿ 1-2 ಪ್ಲೇಸ್ ಇದ್ದಾವೆ, ಬರೀ ಅಲ್ಲಷ್ಟೇ ತುರಿಕೆ ಬರುತ್ತೆ ಮೇಡಮ್. ಸರಿ, ಸದ್ಯಕ್ಕೆ ಇಲ್ಲಿ ನೋಡಿ, ನಮ್ 2 ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಗೆ ರೆಡ್ ಕಲರ್ ಹಾಕಿ. ಇಲ್ಲಿ ಹಾ ರೆಡ್ ಮೇಡಮ್. ಕಲರ್ ಸರ್ಕಲ್ ಹಾಕಿ, ಸೆನ್ಸಿಟಿವಿಟಿ ಕಡಿಮೆ ಮಾಡುತ್ತೆ. ಇಲ್ಲಿ ಹಾ ಎರಡು ಮಧ್ಯದ ಬೆರಳು ಉಗುರು ಕೆಳಗಡೆ ಪಿಂಕ್ ಹಾಕಿ. ಇಲ್ಲಿ ಪಿಂಕ್ ಪಿಂಕ್ ಹಾಕಿ, ಕೈಯಲ್ಲಿ ನಂಬರ್ 7 ಹಾಕಿ. ಪಿಂಕ್ ಕಲರ್ ಇಂದ ನಂಬರ್ 7 ಅಂತ ಹಾಕ್ಬೇಕು. ಓಕೆ ಮೇಡಮ್. ಇಷ್ಟ ಮಾಡಿ, ಸರಿ ಹೋಗುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಥ್ಯಾಂಕ್ ಯು. ಯು ಮೇಡಮ್. ಅನಿಲ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಸರ್, ನನಗೆ ರೈಟ್ ಸೈಡ್ ನೋಸ್ ಬ್ಲಾಕ್ ಆಗುತ್ತೆ. ನೋಸ್ ಬ್ಲಾಕ್ ಆಗುತ್ತಾ? ಮತ್ತೆ ರೈಟ್ ಸೈಡ್ ತಲೆನೋವು ಬರುತ್ತೆ ಆ ಸೈಡ್. ರೈಟ್ ಸೈಡೇ ತಲೆನೋವು ಇದೆ? ಹೌದೌದು. ಹಾ, ರೈಟ್ ಸೈಡ್ ಅಂದ್ರೆ ನಾರ್ಮಲಿ ನಾವು ಹೀಟ್ ಇಂದ ಬಂದಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಎರಡು ನಿಮ್ಗೆ ಅಂದ್ರೆ ಹೀಟ್ ಎಕ್ಸೆಸ್ ಆಗಿರುತ್ತೆ. ಅಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ, ಕ್ಯೂರ್ ಆಗುತ್ತೆ. 1 ವಾರ 15 ದಿವಸ ಮಾಡಿ, ಸರಿ ಹೋಗುತ್ತೆ. ಇಲ್ಲಿ ನೋಡಿ, ನಮ್ ಕೈಯಲ್ಲಿ ಇಲ್ಲಿ LI4 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ನೋಡಿ 20 ಸರಿ ಈಗ ಪ್ರೆಸ್ ಕೊಡಿ. ಈಗ ಸರಿ. ಜೋರಾಗಿ ಒತ್ಬೇಕು. ಸ್ವಲ್ಪ ಪೇನ್ ಇರುತ್ತೆ, ಅಲ್ಲಿ ಪೇನ್ ರಿಲೀಸ್ ಆಗ್ಬೇಕದು. ಇಲ್ಲಿ 20 ಸರಿ ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಆಮೇಲೆ 20 ಕೈಯಲ್ಲಿ ಸಾರಿ. LU7 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಈ ಕೈಯಲ್ಲಿ ಹಾ, ಹಾ. ನೋಡಿ, ಇಲ್ಲಿ LU7 ಅಂತ ಬರುತ್ತೆ. ಇಲ್ಲಿ 20 ಸರಿ ಒತ್ತಬೇಕು. ಹೀಗೆ ವಾರದಲ್ಲಿ 2 ದಿವಸ LU7 ಒತ್ತಿ, 2 ದಿವಸ LI4 ಪ್ರೆಸ್ ಮಾಡಿ. ಹಾ,
ಹ್ಮ್ 20 ಸರಿ ಒತ್ತಬೇಕು. ಇದು LI4 ಒತ್ತಿದಾಗ LU7 ಒತ್ತಬಾರ್ದು. LU7 ಪ್ರೆಸ್ ಮಾಡಿದಾಗ LI4 ಪ್ರೆಸ್ ಮಾಡಬಾರ್ದು. ಅಂದ್ರೆ ಒಂದಿನಕ್ಕೆ ಒಂದೇ ಪಾಯಿಂಟ್ ಪ್ರೆಸ್ ಮಾಡಬೇಕು. ಇಷ್ಟ ಮಾಡಿ ಸರಿ ಹೋಗುತ್ತೆ. ಆಮೇಲೆ ಲಂಗ್ಸ್ ರಿಫ್ಲೆಕ್ಸ್ ಇಲ್ಲಿ ಪರ್ಪಲ್ ಕಲರ್ ಹಾಕಿ, ಲಂಗ್ಸ್ ಸರಿ ಸ್ಟ್ರೆಂಥನ್ ಆಗ್ಲಿ. ಆಯ್ತು. ಆಮೇಲೆ ಜೊತೆಗೆ ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ನ ಈ ರೀತಿ 20 ಸರಿ ಪ್ರೆಸ್ ಕೊಡಿ ಹೀಗೆ. ಹಿಂಗೆ. ಸರಿ. ಆಮೇಲೆ ನಮ್ದು ಎರಡು ತೋರು ಬೆರಳು ಇಲ್ಲಿ ಉಗುರ್ದು ಇದು ಇರುತ್ತೆ ನೋಡಿ, ರೌಂಡ್ ಆಗಿ ಡಾರ್ಕ್ ಗ್ರೀನ್ ಹ್ಮ್ ಕಲರ್ ಹಾಕಿ. ಇದು ನೇಲ್ ಚಕ್ರ ಥೆರಪಿ. ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಹಾಕಿ. ಡಾರ್ಕ್ ಗ್ರೀನ್. ಹೀಗೆ ಎರಡು ಬೆರಳೆಲ್ಲ ಹಾಕ್ಬೇಕು ಡಾರ್ಕ್ ಗ್ರೀನ್ ಕಲರ್. ಹೀಗೆ ಸುತ್ತ ಬರ್ಬೇಕು. ಜೊತೆಗೆ ಫುಡ್ ಸರಿ. ಅಲ್ಲಿ ಹಾಲು, ಮೊಸರು, ಮಜ್ಜಿಗೆ ತಗೊಳ್ಳಿ. ದೇಸಿ ತುಪ್ಪ ತಗೋಬೇಕು. ಆಮೇಲೆ ಇದು ಹಾ ಮೂಲಂಗಿ ತಗೊಳ್ಳಿ. ಆಮೇಲೆ ಮೋಸಂಬಿ ಜ್ಯೂಸು ವಾರದಲ್ಲಿ 2 ದಿನ ತಗೊಳ್ಳಿ. ಸರಿ. ಸರ್ ನಾ ತುಪ್ಪ ಎಲ್ಲ ತಗೊಂಡ್ರೆ ನನಗೆ ಡೈಜೆಷನ್ ಆಗಲ್ಲ ಮೇಡಮ್. ದೇಸಿ ತುಪ್ಪ ತಗೊಳ್ಳಿ ಸರ್. ಮೋಷನ್. ಹೌದು, ದೇಸಿ ತಗೊಂಡ್ರೆ ಸಹ ಮೋಷನ್ ಆಗುತ್ತೆ. ಮೋಷನ್ ಆಗುತ್ತಾ? ಮೋಷನ್ ಆಗುತ್ತೆ, ಲೂಸ್ ಹೆಚ್ಚಿಗೆ ಮೋಷನ್ ಯೂಸ್ ಆಗುತ್ತೆ. ಮಾಡಬಾರ್ದು. ವಾರದಲ್ಲಿ 2 ದಿನ ಉಪಯೋಗಿಸಿ. ಹಾ ಸರಿ 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 ಸರಿ. ಮತ್ತೆ ನನಗೆ ಕಣ್ಣಲ್ಲಿ ಪೊರೆ ಇದೆ. ಹೊರೆ ಇದೆಯಾ? ಓಕೆ. ಆ, ಪೊರೆ ಇದೆ. ಆವಾಗ ಪರ್ಪಲ್ ಕಲರ್ ಯೂಸ್ ಮಾಡ್ಬೋದಲ್ಲ? ಹಾ, ಯೂಸ್ ಮಾಡಬಾರ್ದು. ಪರ್ಪಲ್ ಯೂಸ್ ಮಾಡಬಾರ್ದು ಮಾಡ್ಬೋದು. ಹೊರೆ ಇದ್ರೆ. ಇಲ್ಲಿ ನೋಡಿ, ನಮ್ಮ ಐ ಜಾಯಿಂಟ್ಗೆ ಆರೆಂಜ್ ಹಾಕಿ. ಆರೆಂಜ್. ಸರಿ ಆಯ್ತು. ಇಲ್ಲಿ ಆರೆಂಜ್ ಹಾಕಿ. ಆಮೇಲೆ ಇಲ್ಲಿ 2 ಹೆಬ್ಬೆರಳು ಐ ರಿಫ್ಲೆಕ್ಸ್ ಗೆ ಬ್ಲ್ಯಾಕ್ ಹಾಕಿ. ಬ್ಲ್ಯಾಕ್. ತೋರಿಸ್ತೇನೆ. ಇಲ್ಲಿ ನೋಡಿ, ಬ್ಲ್ಯಾಕ್. ಹಾ ಸರಿ. 2 ಇದಕ್ಕೂ ಬ್ಲ್ಯಾಕ್ ಹಾಕಿ. ಇಲ್ಲಿ ಆರೆಂಜ್ ಕಲರ್ ಹಾಕಿ. ಓಕೆ ನೈಟ್ ಮಲ್ಕೊಳ್ಳುವಾಗ ಇಲ್ಲಿ ಒಂದ್ 2 ಹೆಸರು ಕಾಳು ಇಡಿ. ಇಲ್ಲೊಂದು ಹೆಸರು ಕಾಳು, ಇಲ್ಲೊಂದು ಹೆಸರು ಕಾಳು ಇಟ್ಟು ಟೇಪ್ ತಗೊಂಡ್ ಹಿಂಗೆ ಅಂಟಿಸ್ಬಿಡಿ ಹಿಂಗೆ. ಹಾ ಸರಿ 2 ತೋರು ಬೆರಳು ಸೆಕೆಂಡ್ ಗೆರೆಗೆ ಮೆಂತೆ ಪಟ್ಟಿ ಹಾಕಿ ಹಿಂಗೆ. ಮೆಂತೆ ಪಟ್ಟಿ ಸರಿ ಹಾಕ್ಬೇಕು. ಆಯ್ತು. ಆಮೇಲೆ ಇಲ್ಲಿ ಕಣ್ಣು ಈ ರೀತಿ ಮಸಾಜ್ ಕೊಡ್ಬೇಕು ಹೀಗೆ. ಇಲ್ಲಿ ನೋಡಿ, ಹೀಗೆ ಮಸಾಜ್ ಕೊಡಿ ಹೀಗೆ. ಎಲ್ಲ ಈ ರೀತಿ ಮಸಾಜ್ ಮಾಡ್ಬೇಕು. ಇಲ್ಲಿ ನೋಡಿ, ಹೀಗೆ ಮಸಾಜ್ ಕೊಡಿ. ದಿನ ಮಾಡ್ಬೇಕು. ಆಮೇಲೆ ಇಲ್ಲಿ ನೋಡಿ, ಇದು ಆಪ್ಟಿಕ್ ನರ್ವ್ ಇಲ್ಲಿ ಪ್ರೆಸ್ ಕೊಡಿ ಹಿಂಗೆ. ಪ್ರೆಸ್ ಮಾಡ್ಬೇಕು ಕೆಳಗಿನ. ಹಾ 2 ಕಡೆ ಪ್ರೆಸ್ ಮಾಡಿ ಹೀಗೆ. ಸರಿ ಆಯ್ತು. ಇಷ್ಟು ಮಾಡಿ ಸರಿ ಹೋಗುತ್ತೆ ಸರ್. ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸರ್. ಥ್ಯಾಂಕ್ ಯು.